ಅಂದರೆ ದನವನ್ನು ಅಥವಾ ಯಾವುದೋ ಎಮ್ಮೆಯನ್ನು ಇಲ್ಲಿಂದ ಕಡಿದು ಬೇರೆ ದೇಶಕ್ಕೆ ಮಾರಾಟ ಮಾಡೋದಕ್ಕೆ BJPಗೆ ಆಗುತ್ತೆ. ನಿಮ್ಮದೇ ಪಕ್ಷ ಕೇರಳದಲ್ಲಿ ನಾವು ಹಂಚ್ತೀವಿ ಅಂತ ಹೇಳ್ತೀರಿ, ನಾರ್ತ್ ಈಸ್ಟಲ್ಲಿ ನೀವು ಅಧಿಕಾರದಲ್ಲಿದ್ದೀರಿ, ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರುಗಳು ಹೇಳ್ತಾರೆ ನಾವು ಬೀಫನ್ನು ಫ್ರೀಯಾಗಿ ಕೊಡ್ತೀವಿ ಅಂತ. ಗೋವಾದಲ್ಲಿ ಹೇಳ್ತಾರೆ ಕರ್ನಾಟಕದಿಂದ ಬೀಫ್ ಅಲ್ಲಿಗೆ ಹೋಗುತ್ತೆ, ಅಲ್ಲಿ ನಾವು ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಎಲ್ಲೆಲ್ಲಿ ರಾಜಕೀಯ ಲಾಭ ಯಾವುದರಿಂದ ಇದೆಯೋ ಅದಕ್ಕೆ ಮಾತ್ರ ನಿಮ್ಮ ಕಳಕಳಿ, ಅದಕ್ಕೆ ಮಾತ್ರ ನಿಮ್ಮ ಧಾರ್ಮಿಕತೆ ಬರಲ್ಲ. ಎಲ್ಲಿ ನಾವು ಮೈನಾರಿಟಿ ಇರ್ತೀವಿ, ಈಗ ಕೇರಳದಲ್ಲಿ ಅದನ್ನು ಉಪಯೋಗ ಮಾಡೋರೇ ಬಹಳ ಇದ್ದು ಅವರೆಲ್ಲ ಮಾಡ್ಕೊಂಡು ಹೋಗ್ತಿರ್ತಾರಂತ ಇಟ್ಕೊಳ್ಳಿ. ಮಾಡ್ಕೊಳ್ಳೋರನ್ನ ನಾವು ಇವಾಗ ತಡೆಯೋಕ್ಕಾಗ್ತಾ ಇಲ್ಲ. ಬಟ್ ಇಂಥ ಪರಿಸ್ಥಿತಿ ದೇಶಕ್ಕಿಲ್ಲ. ಆ ಲೋಕಲಲ್ಲಿ ಅವ್ರೇನಾದರೂ ಹೇಳ್ಕೊಂಡಿದ್ದನ್ನ ಪಕ್ಷ ಅದನ್ನ ತೀಕ್ಷ್ಣವಾಗಿ ತಗೊಳ್ತದೆ. ನೋಡಿ, ನಮ್ಮ ಪಕ್ಷಕ್ಕೆ ಒಂದೇ ಸಿದ್ಧಾಂತ ಇದೆ, ಇಲ್ಲ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಯಾರೋ ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಇಲ್ಲ, ನಿಮ್ಮ ನೀತಿನೇ ಆಗಿದೆ. ನಾನು ಹೇಳ್ತಾ ನಾರ್ತ್ ಈಸ್ಟ್ ಅಲ್ಲಿ ನೀವು ಅಲ್ಲಿ ಬೀಫ್ ಬಿಟ್ಟು ಅವ್ರು ಇರೋಕ್ ಸಾಧ್ಯನೇ ಇಲ್ಲ. ಆ ವೆದರು ಹಂಗೆ ಇದೆ. ಬೀಫ್ ಅವರ ಡೈಲಿ ರೋಟೀನ್, ಅವರ ಆಹಾರ ಪದ್ಧತಿ. ಅದಕ್ಕೆ ನಿಮ್ಮ ಪಕ್ಷದವರು ತಿಂತಾರೆ, ನಿಮ್ಮ ಪಕ್ಷದವರು ಹೇಳ್ತಾರೆ ಅಲ್ಲಿ ಗೋವು ಬೇರೆ ಆಗತ್ತಾ, ಕೇರಳ ಬೇರೆ ಆಗತ್ತಾ? ನಮ್ಮ ರಾಷ್ಟ್ರೀಯ ಸಿದ್ಧಾಂತ ಒಂದೇ, ಅದರಲ್ಲಿ ನಮ್ಮದು ಕಾಂಪ್ರಮೈಸ್ ಇಲ್ಲ.